ಅಭಿಮಾನಿಗಳೇನಾದ್ರು ದರ್ಶನ್ ಅಭಿಮಾನಿಗಳು ಹಿಂಗ್ ಅನ್ಬಿಟ್ರಪ್ಪ, ದರ್ಶನ್ ಅಭಿಮಾನಿಪ್ಪ ಸುದೀಪ್ ಅವ್ರ ಈ ತರ ಯಾವ್ದೇ ಕಾರಣಕ್ಕೂ ಇಂಥವ್ನೆಲ್ಲ ಮೆಚ್ಚೋದೇ ಇಲ್ಲ, ಇಂಥವ್ರಿಗೆಲ್ಲ ಪ್ರೋತ್ಸಾಹನೇ ಮಾಡಲ್ಲ. ನೆಕ್ಸ್ಟ್ ಡೆವಿಲ್ ಬಂದಾಗ ಇದನ್ನೇ ಫಾಲೋ ಮಾಡ್ತಾರೆ ಡಿ ಬಾಸ್ ಅಲ್ವಾ? ಅದಕ್ಕೆ ತೋರಿಸ್ಕೊಂಡ್ ಕೊಟ್ಟವ್ರು ಯಾರು? ಅಡಿಪಾಯ ಹಾಕೊಂಡ್ ಕೊಟ್ಟವ್ರು ಯಾರು? ಮುರಳಿ ಅವರೇ, ಇವಾಗ ಸಿಕ್ಕಾಬಿಟ್ಟೆ ಸದ್ ಮಾಡ್ತಾ ಇರ್ತಕ್ಕಂಥದ್ದು 2-3 ದಿನಗಳಿಂದ ಒಂದು ಮ್ಯಾಕ್ಸಿಮಮ್ ಮಾಸ್ ಮತ್ತೆ ಬಾಸಿಸಂ, ಇವೆರಡು ಸಿಕ್ಕಾಬಿಟ್ಟೆ ಸದ್ ಮಾಡ್ತಾ ಇದೆ. ಇಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ದರ್ಶನ್ ಅವರಿಗೆ ಇದು ಪಕ್ಕ ಟಾಂಗ್ ಕೊಟ್ಟಿದೆ ಅಂತ ಕೆಲವ್ರು ಹೇಳಿದ್ರೆ, ಇಲ್ಲ ಸ್ವಾಮಿ ಇದು ಯಾಕ್ರಿ ಇಲ್ಲದೆ ಇರೋದನ್ನೆಲ್ಲ ಮಾಡ್ತೀರಾ, ಇದು ಆಕ್ಚುಲಿ ಮ್ಯಾಕ್ಸ್ ಸಂಬಂಧಪಟ್ಟಿದಂತ ಒಂದು ವಿಷಯನೇ ಇದು ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲ, ನಾನು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತೀನಿ ಕೇಳಿ. ನಮ್ಮ ಸ್ಯಾಂಡಲ್ವುಡ್ಗೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಕಚಡ ರೋಗ ಅಂತಂದ್ರೆ ತಪ್ಪಾಗೋದಿಲ್ಲ ಗೌಡ್ರೆ. ಅಷ್ಟು ಕೀಳು ಮನಸ್ಥಿತಿಗೆ ಬಂದ್ಬಿಡ್ತಾರಲ್ಲ ಅನ್ನೋದೇ ತುಂಬಾ ಬೇಜಾರಾಗ್ತಾ ಇರತಕ್ಕಂಥದ್ದು. ನೀವ್ ಒಂದು ವಿಚಾರ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಯಾವ ಮಟ್ಟಕ್ಕಾಗೋಗಿದ್ರು ಸ್ವಾಮಿ. ಇಡೀ ದೇಶಾದ್ಯಂತ ಪ್ರಕರಣ ಏನೋ ಒಂದು ಆರೋಪಿ ಸ್ಥಾನದಲ್ಲಿ ಇದ್ಕೊಂಡು ಈಗ ಚೇತರಿಸ್ಕೊಂಡು ನಿರಪರಾಧಿಯಾಗಿ ಬೇಲ್ ಸಿಕ್ಕಿರ್ತಕ್ಕಂತಹದ್ದು ಅಲ್ವಾ. ಸೊ ಬೇಲ್ ಸಿಕ್ಕಿರುವಂತದ್ದು ಇನ್ನೂ ನಿರಪರಾಧಿಯಾಗಿ ಪ್ರೂವ್ ಆಗೋದಕ್ಕೆ ತುಂಬಾ ದಿನಗಳಿದೆ. ಅದೇನೋ ಆಗತ್ತೆ ಕಾನೂನು ಮೂಲಕ, ಇವತ್ತಿಗೆ ಕಾನೂನಿಗೆ ಗೊತ್ತಾಗಿರ್ತಕ್ಕಂಥ ವಿಚಾರಗಳು. ಸೊ ಆಗತ್ತೆ. ಅಭಿಮಾನಿಗಳು ಈಗ ಒಂದ್ ಸ್ವಲ್ಪ ಚೇತರಿಸ್ಕೊಂತ ಇದಾರೆ ಸ್ವಾಮಿ. ಅಭಿಮಾನಿಗಳು ಈಗ ಒಂದ್ ಸ್ವಲ್ಪ ಚೇತರಿಸ್ಕೊಂತ ಇರ್ತಕ್ಕಂಥದ್ದು. ಇಂಥ ಸಮಯದಲ್ಲಿ ಯಾವ ಮ್ಯಾಕ್ಸ್ ಸಿನಿಮಾದಲ್ಲಿ ಆ ಒಂದು ಸಾಂಗ್, ಒಂದು ಲಿರಿಕ್ಸ್ ಐತಾ ಮ್ಯಾಕ್ಸ್ ಸಿನಿಮಾದಲ್ಲಿ? ಅಲ್ಲ, ಮ್ಯಾಕ್ಸಿಮಮ್ ಮಾಸ್ ಅನ್ನೋದು ಅಲ್ಲ. ನಾನ್ ನೋಡಿ, ಮ್ಯಾಕ್ಸಿಮಮ್ ಮ್ಯಾಕ್ಸ್ ಈ ತರ ಬರುತ್ತದು. ಅರ್ಥ ಆಯ್ತಾ? ಬಾಸಿಸಂ ಬಗ್ಗೆ, ಬಾಸಿಸಂ ಅನ್ನೋದು ಅದು ಬಾಸಿಸಂ ಮ್ಯಾಕ್ಸಿಸಂ ಅದು ಬಾಸಿಸಂ ಅನ್ನೋದು ಬರುತ್ತೆ. ಜಸ್ಟ್ ಬಾಸ್ಗೆ ಬಾಸ್ ಅನ್ನೋದು ಬರುತ್ತೆ ಅಷ್ಟೇನೆ. ಆದ್ರೆ ಬಾಸಿಸಂ ಕಾಲ ಮುಗೀತು, ಮ್ಯಾಕ್ಸಿಸಂ ಕಾಲ ಅಷ್ಟೇನೆ ಅನ್ನುವಂತಹ ಒಂದು ನಿಕೃಷ್ಟ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ಅದನ್ನ ಕೇಕ್ ಮೇಲೆ ಅಂಟಿಸೋದ್ ಯಾಕೆ, ವೈರಲ್ ಮಾಡೋದ್ ಯಾಕೆ? ಆಮೇಲೆ ಬಂದ್ಬಿಟ್ಟು ತಪ್ಪಾಯ್ತು, ನಾನು ಯಾವ್ದೇ ಒಬ್ಬ ನೋಡಿ, ಅಲ್ಲೂ ಕೂಡ ನಮ್ಗೆ ಸುದೀಪ್ ಅವ್ರಿಗೆ ಗೌರವ ಇಲ್ವಾ? ನಮ್ಗೆ ಸುದೀಪ್ ಅವ್ರ ಮೇಲೆ ನಮಗೆ ಗೌರವ ಇಲ್ವಾ? ನಮ್ ಸ್ಯಾಂಡಲ್ವುಡ್ಗೆ ಒಂದು ಕೊಡುಗೆ ಕೊಟ್ಟಂತವ್ರಲ್ವಾ? ನಾವು ಮ್ಯಾಕ್ಸ್ ಸಿನಿಮಾಗೆ ಬಂದ್ಬಿಟ್ಟು ನಾವು ರಿವ್ಯೂ ಕೊಟ್ವಲ್ಲ. ಮ್ಯಾಕ್ಸ್ ಸಿನಿಮಾ ಎಲ್ಲಾ ನಮ್ಮ ದರ್ಶನ್ ಅಭಿಮಾನಿಗಳು, ಎಲ್ಲಾ ನಟರ ಅಭಿಮಾನಿಗಳು ಕೂಡ ನೋಡ್ಬೇಕು ಅಂತಕ್ಕಂತ ಒಂದು ವಿಚಾರನ ನಾವು ಹೇಳಿದ್ವಲ್ಲ. ಅಲ್ಲ, ಎಷ್ಟೋ ಜನ ಡಿ ಬಾಸ್ ಅಭಿಮಾನಿಗಳು ಹೌದು ಆಕ್ಚುಲಿ ಈ ಮ್ಯಾಕ್ಸ್ ಟೈಮ್ ಅಲ್ಲಿ ಏನ್ ಮಾಡ್ತಾ ಇದ್ರು, ದರ್ಶನ್ ಅವರಿಗೆ ಕೆಲವು ನಿಂದನೆ ಮಾಡೋದು, ಇದು ಮೀಡಿಯಾಗಳ ಮುಂದೆ ನಿಂದನೆ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ರು. ಕೆಲವು ಡಿ ಬಾಸ್ ಅಭಿಮಾನಿಗಳು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಯಾಕ್ರಪ್ಪ ಸ್ವಾಮಿ ಈ ರೀತಿ ನಿಂದನೆ ಮಾಡ್ತಾ ಇದೀರಾ, ಮ್ಯಾಕ್ಸ್ ಒಳ್ಳೆ ಸಿನಿಮಾ ಚೆನ್ನಾಗ್ ಬಂದಿದೆ, ಅದ್ ಬಿಟ್ಬಿಟ್ಟು ನೀವು ಮ್ಯಾಕ್ಸ್ ಸಿನಿಮಾದ ರಿವ್ಯೂ ನಲ್ಲಿ ಡಿ ಬಾಸ್ ಅವರು ನಿಂದನೆ ಮಾಡಿದ್ರೆ ಸಿನಿಮಾ ಚೆನ್ನಾಗ್ ಓಡ್ಬಿಡುತ್ತಾ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದೀರಾ ಅಂತ ತುಂಬಾ ಜನ ಬೈದ್ ಬುದ್ಧಿ ಹೇಳಿದ್ರು ಡಿ ಬಾಸ್ ಅಭಿಮಾನಿಗಳು. ಅಲ್ಲ, ಇದು ಎಷ್ಟು ವಿಕೃತ ಮನಸ್ಥಿತಿ ಅನ್ಸುತ್ತೆ ಅಂದ್ರೆ, ನೋಡಿ ಒಂದು ಕೇಕ್ ನ ನೋಡಿ ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ, ಪ್ರದೀಪ್ ಅವ್ರ ತಾನೇ ಅವ್ರ ಹೆಸರು? ಎಸ್, ಪ್ರದೀಪ್ ಅವ್ರ ಒಂದ್ ಮಾತು ಹೇಳ್ತಾರೆ, ಇಲ್ಲ ನಾನು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ಲ, ಯಾವ್ದೋ ಒಬ್ಬ ನಟನ್ಗೆ ನಾನು ಅಂತ ಅನ್ಬಿಟ್ಟು, ಅಲ್ಲೂ ಕೂಡ ಏಕವಚನನೇ ಬಳಸ್ತಾರೆ, ಯಾವ್ದೋ ಒಬ್ಬ ನಟನ್ಗೆ ನಾನು ಇದನ್ ಮಾಡಿರ್ಲಿಲ್ಲ ಅಂತ ಅನ್ಬಿಟ್ಟು. ಅವ್ರಿಗೆ ಅದೇನು ಅದೇನೆ ಅವ್ರು ಅದೇನ್ ಅಂದ್ಕೊಂತ ಇದಾರೋ ನಮ್ಗಂತೂ ಗೊತ್ತಿಲ್ಲ. ಆ ಕೇಕ್ ನ ತಗೊಂಡು ಹೋದ್ರ, ಅಲ್ಲಿ ಕೇಕ್ ಕಟ್ ಮಾಡ್ಸೋದ್ರ, ಅವ್ರ ಪಾಡಿಗೆ ಅವ್ರು ಇರ್ಬೇಕಾಗಿತ್ತು. ಮತ್ ಏನಕ್ಕೆ ಅದನ್ನ ವೈರಲ್ ಏನಕ್ಕೆ ಮಾಡಿಸ್ಬೇಕಾಗಿತ್ತು? ವೈರಲ್ ಮಾಡ್ಸೋದ್ ಯಾಕೆ? ಬಂದ್ಬಿಟ್ಟು ಅದನ್ನ ಇಲ್ಲ ನಾನು ಈ ತರ ಮಾಡಿದ್ದು, ನಾನು ಯಾವ್ದೇ ಒಬ್ಬ ನಟನ್ಗೆ ಇದನ್ ಮಾಡಿಲ್ಲ, ನಾನು ಅದನ್ನ ಯಾವ್ದೇ ಒಬ್ಬ ನಟನ್ಗೆ ನಾವು ಬೇಕು ಅಂತ ಅನ್ಬಿಟ್ಟು ಆತರ ಎಲ್ಲ ಕೊಟ್ಟಿಲ್ಲ. ಎಲ್ರಿಗೂ ಗೊತ್ತಿದೆ ಸ್ಯಾಂಡಲ್ವುಡ್ ನಲ್ಲಿ ಯಾರನ್ನ ಬಾಸ್ ಅಂತ ಕರೀತಾರೆ ಅಂತ, ಇಡೀ ಗೂಗಲ್ಗೆ ಗೊತ್ತಿದೆ. ಸ್ಯಾಂಡಲ್ವುಡ್ ಬಾಸ್ ಅಂತ ಅನ್ಬಿಟ್ಟು ಸರ್ಚ್ ಮಾಡಿದ್ರೆ ಫಸ್ಟ್ ಬರೋದ್ ದರ್ಶನ್ ಅವ್ರದ್ದು. ಎಲ್ರಿಗೂ ಗೊತ್ತಿರೋ ಅಂತ ಮೂಮೆಂಟ್ ಅಲ್ಲಿ ಹೋಗ್ಲಿ, ಅದೆಲ್ಲ ಬಿಟ್ಟಾಗ್ಲಿ ಸ್ವಾಮಿ. ಬಾಸಿಸಂ ಕಾಲ ಮುಗ್ದೋಯ್ತು. ಏನು ಯಾರ ಕಾಲ ಅಂದ್ರೆ, ಬಾಸಿಸಂ ಕಾಲ ಅಂದ್ರೆ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಶಿವಣ್ಣನು ಕೂಡ ಬಾಸ್ ಅಂತಾರೆ ಅಲ್ವಾ? ಶಿವಣ್ಣನು ಕೂಡ ಬಾಸ್ ಅಂತಾರೆ. ಅಂದ್ರೆ ಬಾಸಿಸಂ ಕಾಲ ಮುಗ್ದೋಯ್ತು ಅಂದ್ರೆ ಶಿವಣ್ಣ ಅವರು ಈಗ ಹಾಸ್ಪಿಟಲ್ ಅಲ್ಲಿ ಪಾಪ ಅವರ ಒಂದು ಚಿಕಿತ್ಸೆ ಪಡ್ಕೊಂಡು ಎಲ್ಲ ನಾವು ನಮ್ಮಂತ ಎಷ್ಟು ಅಭಿಮಾನಿಗಳು ಕರ್ನಾಟಕದಾದ್ಯಂತನ ಇದನ್ ಮಾಡ್ತಾ ಇದೀವಿ ಅಂದ್ರೆ ಶಿವಣ್ಣ ಅವ್ರಿಗೆ ಕೊಟ್ರ ಹಂಗಾದ್ರೆ ಟಾಂಗ್ ಇಲ್ಲ ದರ್ಶನ್ ಅವ್ರಿಗೆ ಕೊಟ್ರ? ಶಿವಣ್ಣ ಅವ್ರಿಗೆ ಅಂತ ಅಲ್ಲ, ಇವರು ನೀವ್ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಗೆ ಹಂಗ ಅನ್ನಿಸ್ತಾ ಇರ್ಬೋದು, ಬಟ್ ನಮ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತಂದ್ರೆ,
ಅಷ್ಟು ಹೊಟ್ಟೆ ಉರಿಯುತ್ತೆ. ಅಲ್ಲ, ಈಗ ನೀವ್ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಶಿವಣ್ಣ ಅವ್ರನ್ನ ಕಾಲ Okay. ಎಳೆಯಕ್ ಅಲ್ವಾ, ಹಾ. ಯಾರ ಕಾಲು ಯಾರು ಎಳಿಯಕ್ ಆಗಲ್ಲ. ಇವ್ರು ಮತ್ತೆ ಯಾರಿಗ್ ಕೊಟ್ರು? ಬಾಸಿಸಂ ಕಾಲ ಮುಗೀತು ಅಂತ ಅನ್ಬಿಟ್ಟು ಯಾರಿಗೆ ಹೇಳಿದ್ರು ಇವ್ರು? ಅಲ್ಲ, ಅದು ಡೈರೆಕ್ಟ್ ಆಗಿ ದರ್ಶನ್ ಅವರಿಗೆ ಅಲ್ವಾ? ಒಂದು ಕಡೆ ಟಾಂಗ್ ಕೊಟ್ಟಂಗಿದೆ. ಈ ತರದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಗೆ ಒಕ್ರಸಿರ್ತಕ್ಕಂಥವ್ರು ಇವ್ರನ್ನ ಫಸ್ಟ್ ಇಂಥವ್ರನ್ನ ಫಸ್ಟ್ ಸ್ಯಾಂಡಲ್ವುಡ್ ನಲ್ಲಿ ಇರಿಸ್ಕೊಳ್ಳೋದಕ್ಕೆ ಬ್ಯಾನ್ ಮಾಡ್ಬಿಡ್ಬೇಕು ಸುಮ್ನೆ. ಯಾಕೆಂದ್ರೆ ಯಾರಿಗೋಸ್ಕರ ಮಾಡ್ತಾ ಇದಾರೆ ಸ್ವಾಮಿ ಇವರು? ಬಾಸಿಸಂ ಕಾಲ ಮುಗೀತು ಅಂತ ಯಾವ ಒಂದು ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಇವರು? ಏನ್ ಮುಗ್ದಿರೋದು? ಏನ್ ಬಾಸಿಸಂ ಕಾಲ ಏನ್ ಮುಗ್ದೈತೆ? ಈಗ ದರ್ಶನ್ ಅವ್ರ ಅಭಿಮಾನಿಗಳು ಎಷ್ಟು ಜನ ಒಂದು ಮಾರ್ಕ್ಸ್ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಯಾರು ಕೂಡ ಒಂದು ಅವಹೇಳನಕಾರಿಯಾಗಿ ಮಾತಾಡಿಲ್ಲ. ಯಾರು ಒಂದು ಅವಹೇಳನಕಾರಿಯಾಗಿ ಏನೋ ಒಂದು ಸಿನಿಮಾ ಹಂಗೈತೆ ಹಿಂಗೈತೆ ಅದೈತಿದೆ ಯಾವ್ದು ಹೇಳಿಲ್ಲ. ಚೆನ್ನಾಗಿರೋ ಸಿನಿಮಾ, ನಮ್ಮ ಕನ್ನಡದ ಹೀರೋ, ನಮ್ ಕನ್ನಡಕ್ಕೋಸ್ಕರ ಗೌರವ ಕೊಟ್ಟಿರ್ತಕ್ಕಂಥ ಹೀರೋ ಅಂತ ಅನ್ಬಿಟ್ಟು ಎಲ್ರು ಕೂಡ ಗೌರವಿಸಿದಾರಲ್ವಾ ಸುದೀಪ್ ಅವ್ರನ್ನ. ಇಂಥ ಸಮಯದಲ್ಲಿ ಅಯ್ಯೋ ದೇವ್ರೆ ಇದೇನೋ ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡ್ರಿ, ಏನೋ ಆಗ್ಲಿಲ್ವಲ್ಲ ಅನ್ಕೊಂಡು ಈ ತರ ಮಾಡಿದ್ರೆ ನೀವು ಮಾಡೋದ್ ಯಾಕ್ಬೇಕು? ಮಾಡಿ ವೈರಲ್ ಮಾಡೋದ್ ಯಾಕ್ಬೇಕು? ವೈರಲ್ ಆದ್ಮೇಲೆ ಡಿವಾಸ್ ಅಭಿಮಾನಿಗಳೇನಾದ್ರು ದರ್ಶನ್ ಅಭಿಮಾನಿಗಳು ಹಿಂಗ್ ಅನ್ಬಿಟ್ರಪ್ಪ, ದರ್ಶನ್ ಅಭಿಮಾನಿಗಳು ಹಿಂಗ್ ಅನ್ಬಿಟ್ರಪ್ಪ ಮಾತೆತ್ತಿದ್ರೆ ಯಾಕ್ರಿ ಇಂತ ಒಂದು ಕೀಳು ಮನಸ್ಥಿತಿ ಇಟ್ಕೊಂಡು ಯಾಕೆ ಇದನ್ ಮಾಡ್ಬೇಕು? ಅಲ್ಲ, ಒಂದ್ ವೇಳೆ ಕಿಚ್ಚ ಸುದೀಪ್ ಅವ್ರೇನಾದ್ರು ಆ ವಿಡಿಯೋನ ನೋಡಿದ್ರೆ ಈ ರೀತಿ ವೈರಲ್ ಇಲ್ಲ ವೈರಲ್ ಆಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಬಿಡಿ. ಯಾಕೆಂದ್ರೆ ಅವ್ರ ಬಗ್ಗೆ ಅವ್ರು ಹೇಳ್ತಾ ಇಲ್ವಾ? ಅವ್ರು ಮಾತಾಡೋದಾದ್ರೆ ಅವರೇ ಮಾತಾಡ್ತಾರೆ. ಹೌದೌದು, ಅರ್ಥ ಆಯ್ತಾ? ಬೇರೆ ಹಿಂಗೆ ಹಾಕ್ಸೋಂತ ಒಂದು ಅವಶ್ಯಕತೆನೆ ಅವ್ರಿಗಿರಲ್ಲ. ಅವ್ರಿಗೆ ಇಲ್ಲೂ ಇಲ್ಲ ಆತರ ಮನಸ್ಥಿತಿ. ಅಂದ್ರೆ ಈಗ ಮೂರನೇ ವ್ಯಕ್ತಿಗಳ ಕಡೆಯಿಂದ ಮಾತಾಡ್ಸೋಂತ ಒಂದು ಅವಶ್ಯಕತೆನೇ ಇಲ್ಲ. ಮತ್ತೆ ಅವ್ರ ಆತರ ಕ್ಯಾಟಗರಿ ಅವರು ಅಲ್ಲ, ನೇರ ದಿಟ್ಟ ನಿರಂತರವಾಗಿರ್ತಾರೆ ಇರ್ತಕ್ಕಂಥವ್ರು. ಇವಾಗ ನೋಡಿ, ಇವ್ರಿಗೆ ಪ್ರದೀಪ್ಗೆ ನಿಜವಾಗ್ಲೂ ಒಂಥರ ಹೆಂಗಾಗಿದೆ ಅಂತಂದ್ರೆ ತುಪ್ಪ ಬಿಸಿ ಇದೆ ನುಂಗಕ್ ಆಗಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಅಂದ್ರೆ ಈ ಕಡೆ ಕಿಚ್ಚ ಸುದೀಪ್ ಅವ್ರುನು ಯಾಕೆ ಈ ರೀತಿ ಎಲ್ಲ ಮಾಡಿದೆ ಅಂತ ಅವರು ಹೇಳ್ತಾ ಇರ್ತಾರೆ. ಅಲ್ಲ, ಸುದೀಪ್ ಅವ್ರಿಗೆ ಇಂತ ಮ್ಯಾಟರ್ಗಳು ಗೊತ್ತೇ ಇರಲ್ಲ ಗೌಡ್ರೆ ಪಾಪ. ಅವ್ರು ಒಂದ್ ಶೆಡ್ಯೂಲ್ಸ್ ಹಂಗ್ ಇದಾವೆ. ಇದ್ ಕಡೆ ಶೂಟಿಂಗು, ಈಗ ಬಿಲ್ಲಾರಂಗ ಬಾದ್ಶಾ ಬೇರೆ ಬರ್ತಾ ಐತೆ, ಅದ್ರ ಕಡೆಗ್ ಬ್ಯೂಸ್ ಇದಾರೆ. ಇದ್ ಕಡೆ ಬಿಗ್ ಬಾಸ್ ಗೆ ಶುಕ್ರವಾರ ಬಂದ್ ಅಲ್ಲೇನೆ ಸ್ಟೇ ಆಗಿರ್ಬೇಕು, ಫುಟೇಜಸ್ ನೋಡ್ಬೇಕು, ಶನಿವಾರ ಕಂಟೆಂಟ್ ತೆಗಿಬೇಕು, ಭಾನುವಾರ ಅದಿರುತ್ತೆ ಎಪಿಸೋಡ್ಗಳಲ್ಲಿ. ಅವ್ರೊಬ್ರು ಹೋಸ್ಟ್ ಬಿಗ್ ಬಾಸ್ ಅನ್ನೋ ಒಂದು ಇತಿಹಾಸ ಸೃಷ್ಟಿ ಇರ್ತಕ್ಕಂತ ಒಂದು ದೊಡ್ಡ ಶೋಗೆ ಹೋಸ್ಟ್ ಅವರು. ಸೊ ಹಿಂಗೆಲ್ಲ ಖಾಲಿ ಪಿಲಿಯಾಗಿ ಕುತ್ಕೊಂಡಿರಲ್ಲ ಅವರು. ಅಲ್ಲ, ಈಗ ಈ ಅಪ್ಪ ಹೇಳ್ಬಹುದು, ನಾನು ಹೇಳಿದಾನೆ ಇವಾಗ ಆಗ್ಲೇ ವಿಡಿಯೋದಲ್ಲಿ ತಪ್ಪಾಯ್ತು ಅಂತಂದ್ ಅದೇ ನಾನು ಹೇಳದ್ನಲ್ಲ. ಹಿಂಗೆ ವೈರಲ್ ಮಾಡೋದ್ ಯಾಕೆ ಬೇಕು? ವೈರಲ್ ಮಾಡ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡ್ಬಿಟ್ರೆ ಮುಗ್ದಾಯ್ತಾ? ಆಮೇಲೆ ಇನ್ನೊಂದು, ಅಲ್ಲಿ ಈಗ ಎಲ್ಲಾ ಕಡೆ ಕಾಂಟ್ರವರ್ಸಿ ನಡೀತಾ ಇರೋದೇ ಸತ್ಯ. ಅದ್ರಲ್ಲಿ ಯಾರೋ ಒಬ್ರಿಗೆ ಇದು ಇದಾಗ್ಬಿಟ್ಟಿದೆ, ಅದು ಹೆಸರು ತಗೊಳಲ್ಲ ಯಪ್ಪ. ನೀವ್ ನೋಡ್ಬೋದು, ಅದೇ ಯಾವ್ದೋ ಒಬ್ಬ ನಟನ್ಗೆ ಈ ತರ ಹಿಂಗಾಗಿದೆ ಅಂತ ಅಂದ್ಬಿಟ್ಟು ವಿಷಯ ಗೊತ್ತಾಯ್ತು. ಏನದು ಏನ್ ಕತೆ? ಯಾವ್ದೋ ಒಬ್ಬ ನಟ ಅಂತಂದ್ರೆ ಯಾವ್ದು ತೆಲುಗು ನಟನ, ತಮಿಳ್ ನಟನ, ಹಿಂದಿ ನಟನ? ಏನು ಅರಿಯದ ಮುಗ್ಧ ತರ ಮಾಡ್ತಾರೆ. ಹೆಂಗೆ ಎಷ್ಟು ಅವ್ರಿಗೇನೆ ಒಂದು ಮನಸ್ಥಿತಿಗಳಾದ್ರೆ ಹೆಂಗ್ ಬರುತ್ತೆ? ಅಲ್ಲ, ಅದ್ರಲ್ಲೂ ಬಾಸ್ಗೆ ನೋಯಿಸುವಂತ ಒಂದು ಮನೋಭಾವನೆ. ಎಂತ ಮನಸ್ಥಿತಿ ಇಟ್ಕೊಂಡು ಹೆಂಗಿದೆ? ಹೆಂಗ್ ಈ ತರ ಒಂದು ವಿಕೃತ ಮನಸ್ಥಿತಿಗಳು ಏನಕ್ ಬರ್ಬೇಕು? ಬೆಳೀತಾ ಇರ್ತಕ್ಕಂಥವ್ರು ಆದಷ್ಟು ಎಲ್ಲಾ ನಟರುಗಳನ್ನ ಗೌರವಿಸುವಂತದ್ದು, ಎಲ್ಲಾ ನಟರುಗಳ ಒಂದು ಸಿನಿಮಾ ನೋಡ್ತಕ್ಕಂಥದ್ದು, ಎಲ್ಲಾ ನಟರುಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ತಕ್ಕಂಥದ್ದು ಮಾಡ್ಬೇಕು. ಅಲ್ಲ, ಈಗ ನಾನ್ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಅಲ್ಲ, ಈ ಅಪ್ಪನಿಗೆ ಒಂದು ಚಿಕ್ಕ ಪ್ರಜ್ಞೆ ಅನ್ನೋದು ಕೂಡ ಬೇಡವಾ? ಬಾಸ್ ಕಾಲ ಮುಗೀತು ಅಂತ ಅವ್ನ್ ಬರ್ಸೋವಾಗ್ಲೇ ಈ ಅಪ್ಪನಿಗೆ ಗೊತ್ತು ಕರ್ನಾಟಕದಲ್ಲಿ ಕಾಂಟ್ರವರ್ಸಿ ನಡೀತಾ ಇರೋದೇ ದರ್ಶನ್ ಅವ್ರಿಗೆ, ಸುದೀಪ್ಗೆ ಅಂತ. ನಾನಿವತ್ತು ಬಾಸ್ ಕಾಲ ಮುಗೀತು ಅಂತ ಈ ಒಂದು ಸಂದರ್ಭದಲ್ಲಿ ಆ ಒಂದು ಲೈನ್ ಅನ್ನ ಹಾಕ್ಬಿಟ್ರೆ ಅವರ ಅಭಿಮಾನಿಗಳಿಗೆ ಅಥವಾ ದರ್ಶನ್ ಅವ್ರಿಗೆ ಇದೆಲ್ಲೋ ಸ್ವಲ್ಪ ತಾಗುತ್ತೆ ಅನ್ನೋ ಒಂದು ಪ್ರಜ್ಞೆ ಅಲ್ಲ. ಇಲ್ಲಿ ಮೇನ್ ಆಗ್ತಾ ಇರ್ತಕ್ಕಂಥದ್ದು ಏನ್ ಗೊತ್ತಾ? ನಿಮ್ಗೊಂದ್ ಹೇಳ, ಇಂಥದ್ದೇನಾದ್ರೂ ಒಂದ್ ಕಾಂಟ್ರವರ್ಸಿ ಮಾಡಿ ಬಿಟ್ಬಿಡೋದು. ಆಮೇಲೆ ದರ್ಶನ್ ಅಭಿಮಾನಿಗಳು, ನಮ್ಮ ಈಗ ಡಿಬಾಸ್ ಅವ್ರ ಅಭಿಮಾನಿಗಳೇನ್ ಸುಮ್ನೆ ಇರ್ತಾರ? ಹಿಂಗೆಲ್ಲಾ ನಮ್ ಬಾಸಿಗೆ ನೋವಿಸ್ತಾ ಇದೆ. ಈಗ ನಮ್ದೇ ತಗೊಳ್ರಿ, ಹಿಂಗ್ ನೋವಿಸ್ತಾ ಇದ್ರೆ ನಾವ್ ಸುಮ್ನೆ ಇರ್ತೀವ? ನಾವೇನ್ ಮಾಡ್ತೀವಿ? ಏನೋ ಒಂದು ಈಗ ನಾವು ಬಿಡಿ ಅಟ್ಲೀಸ್ಟ್ ಪ್ರಜ್ಞಾಂತವಾಗಾದ್ರೂ ಮಾತಾಡ್ತೀವಿ. ನಮಗ್ ಗೊತ್ತಿದೆ ಏನ್ ಮಾತಾಡ್ಬೇಕು ಅನ್ನೋದು, ನಮ್ಗೆ ಆದಂತ ಒಂದು ಪ್ರೋಟೋಕಾಲ್ಸ್ ಇರುತ್ತೆ, ಅದ್ರ ಪ್ರಕಾರವಾಗಿ ಮಾತಾಡ್ತೀವಿ. ಈಗ ಯಾರೋ ಒಬ್ರು ದರ್ಶನ್ ಅಭಿಮಾನಿಗಳು, ನಮ್ಮ ಡಿಬಾಸ್ ಅವ್ರ ಅಭಿಮಾನಿಗಳು ಯಾರೋ ಒಬ್ರು ಟಕ್ ಅಂತ ಅನ್ಬಿಟ್ಟು ಹೇಳಿದ ತಕ್ಷಣನೇ ಒಂದ್ ಮೆಸೇಜ್ ಹಾಕ್ಬಿಡ್ತಾರೆ, ಡಿಬಾಸ್ ಅಭಿಮಾನಿಗಳು ಹಿಂಗ್ ಮಾಡ್ಬಿಟ್ರು, ಡಿಬಾಸು ಅಂತಾನು ಬರಲ್ಲ, ಈ ನಟನ್ ಫ್ಯಾನ್ ಹಿಂಗ್ ಮಾಡ್ಬಿಟ್ರಪ್ಪ, ಈ ನಟನ್ ಫ್ಯಾನ್ ಹಿಂಗ ಒಂದು ವಿಡಿಯೋ ನೋಡ್ದೆ. ನಿಜವಾಗ್ಲೂ ಅದು ಹೇಳ್ಕೊಳಕ್ಕೆ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಹೇಳ್ಬೇಕೇನೋ ಗೊತ್ತಿಲ್ಲ, ಹೇಳ್ಬಿಡ್ತೇನೆ. ಒಬ್ರು ಹೆಣ್ಮಗಳು ಯಾವ ರೀತಿ ಉಗ್ದಿದ್ದಾರೆ ಅಂದ್ರೆ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದಾಳೆ. ಆಕ್ಚುಲಿ ನಂಗೆ ಅದು ನಿನ್ನೆ ವಿಡಿಯೋ ಬಂತು, ಅದನ್ನ ನಾನು ಇವಾಗ ಓಪನ್ ಆಗಿ ಹೇಳಕ್ ಆಗಲ್ಲ ಏನೇನೋ ಬೈದಿದ್ದಾರೆ ಅಂತ.
ಒಬ್ಬ ಹೆಣ್ಣು ಮಗಳು ಈ ಲೆವೆಲ್ ಮಾತಾಡ್ತಾಳ ಅಂತ ಅನಿಸ್ಬಿಡ್ತಾವ ನನಗೆ. ಆಕ್ಚುಲಿ ಅದು ವಿಡಿಯೋ ಮೇಲೆ ಬೇಕಾದ್ರೆ ತೋರಿಸ್ತೀನಿ. ಆ ಮಟ್ಟಿಗೆ ಅಂದ್ರೆ ಒಬ್ಬ ಹೆಣ್ಮಕ್ಳಿಗೆ ಆ ರೀತಿ ಒಂದು ರೋಸ ಒಳಗಾಗ್ತಾ ಇದಾರೆ ಅಂತಂದ್ರೆ ಹೌದು. ಇನ್ನು ಗಂಡು ಮಕ್ಕಳು ಯಾವ ಲೆವೆಲ್ಗೆ ಅವ್ರಿಗೆ ಒಂದು ಇದು ಇದಾಗಿರ್ಬಾರ್ದು. ಖಂಡಿತವಾಗಿ ನೋಡ್ರೆ ಯಾಕಾಗಲ್ಲ ಹೇಳಿ. ಈಗ ಬಾಸ್ ಅನ್ನೋದೊಂದು ಬಾಸಿಸಂ ಕಾಲ ಮುಗೀತು ಅಂತಂದ್ರೆ ಏನ್ ಅದು ಎಂತ ಮಾತು ಹೇಳ್ರಿ, ಅದು ಸಾಮಾನ್ಯವಾದಂತ ವಿಚಾರನಾ? ಅಲ್ಲ ಸಾಮಾನ್ಯವಾಗಿ ಬಿಟ್ಬಿಡೋ ಅಂತ ವಿಚಾರನಾ? ಅಲ್ಲ ಇವಾಗ ಮುಗ್ದೇ ಹೋಯ್ತಂತೆ, ಮ್ಯಾಕ್ಸಿಸಂ ಕಾಲ ಸ್ಟಾರ್ಟ್ ಆಯ್ತಂತೆ. ಯಾರೋ ಒಬ್ರ ಹತ್ರ ಬಕೆಟ್ ಹಿಡಿಯೋದಕ್ಕೋಸ್ಕರ ಇನ್ನೊಬ್ರನ್ನ ಯಾರನ್ನ ಯಾಕ್ರಿ ಹಾಳು ಮಾಡ್ತೀರಿ? ಇನ್ನೊಬ್ರು ಭವಿಷ್ಯನ ಯಾಕ್ರಿ ತುಳಿತೀರಿ? ಇನ್ನೊಬ್ರು ಫ್ಯಾನ್ಸ್ ಗಳಿಗೆ ಯಾಕ್ರಿ ನೀವು ಹಿಂಸೆ ಕೊಡ್ತೀರಿ? ಅಲ್ಲ ಇವ್ ನಿಂಗ್ ಬಕೆಟ್ ಹಿಡಿಯಕ್ ಹಿಂಗ್ ಮಾಡಿದಾನೆ ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಹೋಗುದು ದೂರಕ್ಕೆ ಇಡ್ತಾರ ಅವನನ್ನ. ಅಲ್ಲ ಇಂಥವ್ರನ್ನ ಫಸ್ಟ್ ನಮ್ ಸುದೀಪ್ ಅಣ್ಣ ಫಸ್ಟ್ ಇಂಥವ್ರನ್ನ ಆಚೆಕ್ ಹಾಕ್ಬೇಕು. ಯಾಕೆಂದ್ರೆ ಇಂಥವ್ರಿಂದನ ಇನ್ನೊಂದೇನೋ ಆಗುತ್ತೆ, ಮತ್ತೊಂದೇನೋ ಆಗುತ್ತೆ. ಅವ್ರ ಹೆಸರುಗಳಿಗೆ ಯಾಕ್ರಿ ಚ್ಯುತಿ ತರ್ತೀರಿ ತಾವು? ಸತ್ಯ ನೋಡಿ, ಇವಾಗ ಹೇಳ್ತಾ ಇದ್ರು ಡಿ ಬಾಸ್ ಅವರು ಅಕ್ಕಪಕ್ಕದಲ್ಲಿ ಇರೋರೆ ಅವ್ರನ್ನ ಜೈಲು ಕಳ್ಸಕ್ಕೆ ಇದಾಗ್ಬಿಟ್ರು ಅದಾಗ್ಬಿಟ್ರು ಅಂತ ಇದ್ರು. ಇವಾಗ ಕಿಚ್ಚ ಸುದೀಪ್ ಅವ್ರಿಗೂ ಒಂದು ಕೆಟ್ಟ ನೇಮು ಅಥವಾ ಕಿಚ್ಚ ಸುದೀಪ್ ದರ್ಶನ್ ಅವರ ಒಂದು ಒಳ್ಳೆ ಸ್ನೇಹಕ್ಕೆ ಏನಾದ್ರೂ ಬೆಂಕಿ ಆಗ್ತಾ ಇದಾರೆ ಅಂದ್ರೆ ಇಂಥವ್ರಿಂದಾನೆ. ಹೌದು, ಯಾವುದೇ ಸಂದೇಹನೇ ಇಲ್ಲ. ಇಂಥವ್ ಮಾಡ್ಕೊಳ್ಳೋದು, ಮಾಡ್ಕೊಂಡ್ಬಿಟ್ಟು ಹಿಂಗಾಯ್ತು ಹಂಗಾಯ್ತು, ಹಂಗ್ ಬೈದ್ರು ಹಿಂಗ್ ಬೈದ್ರು. ಯಾಕಪ್ಪ ಸ್ವಾಮಿ ನಿನ್ನ ಬೈತಾರೆ? ನೀನ್ ಯಾವ ಊರು ದೊಣ್ಣೆ ನಾಯಕ ಅಂತ್ಕೊಂಡ್ ನಿನ್ನ ಬೈಬೇಕು? ನೀನ್ ಮಾಡಿರೋದಕ್ಕೆ ತಾನೆ. ನೀನ್ ಹಂಗ್ ನಿನ್ ಕೇಕ್ ಮೇಲೆ ನಿನ್ ಮೇನ್ ಟಾಪಿಕ್ ಏನ್ ಗೊತ್ತಾ? ಇಲ್ಲಿ ಕೇಕ್ ಮೇಲೆ ಬರ್ಸೋದ್ರ, ತಗೊಂಡ್ ಹೋದ್ರ, ಕಟ್ ಮಾಡ್ಸೋದ್ರ, ಬಂದ್ರ, ಅದನ್ನ ಸೋಷಿಯಲ್ ಮೀಡಿಯಾಗ ಹಾಕ್ಬೇಕಾಗಿತ್ತು ಇವ್ರು. ಹಿಂಗಾಗುತ್ತೆ ಅನ್ನೋದು ಗೊತ್ತಿಲ್ವಾ ಇವ್ರಿಗೆ? ಇಷ್ಟೊಂದು ಪ್ರಾಬ್ಲಮ್ಸ್ ಗಳಿದೆ ಅಂತ ಗೊತ್ತಿಲ್ವಾ? ನಮ್ ಸ್ಯಾಂಡಲ್ವುಡ್ಗೆ ಒಂದು ಕಪ್ಪು ಚುಕ್ಕಿ ತರ ಬಿದ್ದಿದೆ ರೀ. ಅಲ್ಲ ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾನೆ, ಕ್ಷಮೆ ಕೇಳಿದಾನೆ. ಅಲ್ಲ ಯಾವ ತರ ಏನಂತ ಕೇಳಿದಾರೆ ನೀವು ನೋಡಿದಿರ ಅದನ್ನ? ನಾನ್ ಕೂಲಂಕುಷವಾಗಿ 2-3 ಸರಿ ನೋಡಿದೀನಿ ಆ ವಿಡಿಯೋನ. ಏನಂತ ಕೇಳ್ಕೊಂಡಿದ್ದಾರೆ? ಮ್ಯಾಕ್ಸ್ ಸಿನಿಮಾದಲ್ಲಿ ಈ ತರ ಒಂದ್ ಸಾಂಗ್ ಐತೆ, ಅದನ್ನ ಅನುವಾದ ಮಾಡಿ ಹಿಂಗೇನೋ ಬರ್ದು ಬಿಟ್ಟೆ. ಯಾರಿಗೋಸ್ಕರ ಅನುವಾದ ಮಾಡಿದ್ರಿ ನೀವು? ಯಾರಿಗೋಸ್ಕರ ಮಾಡುವಂತ ಒಂದು ಅವಶ್ಯಕತೆ ಏನಿತ್ತು? ಇಲ್ಲ ಸುದೀಪ್ ಅಣ್ಣಂಗ್ ಈ ತರ ಬರ್ದು ಬಿಟ್ರೆ ಇಷ್ಟ ಆಗ್ಬಿಡ್ತೀರಾ ಅಂತ ಅನ್ಬಿಟ್ಟು ಏನಾದ್ರು ಬರ್ಕೊಂಡೋದ್ರ ನೀವು? ಫಸ್ಟ್ ಆಫ್ ಆಲ್ ಸುದೀಪ್ ಅವ್ರು ಈ ತರ ಯಾವ್ದೇ ಕಾರಣಕ್ಕೂ ಇಂಥವ್ನೆಲ್ಲ ಮೆಚ್ಚೋದೇ ಇಲ್ಲ, ಇಂಥವ್ರಿಗೆಲ್ಲ ಪ್ರೋತ್ಸಾಹನೇ ಮಾಡಲ್ಲ. ಸುದೀಪ್ ಅವರು ಇವಾಗ್ಲೂ ಕೂಡ ದರ್ಶನ್ ಅವರು ಓಕೆ ಅಂತಂದ್ರೆ ಒಳ್ಳೆ ಸ್ನೇಹ ಕಾಯ್ಕೊಂಡ್ ಕೂತಿದ್ದಾರೆ. ಹೌದು, ಖಂಡಿತವಾಗಿ. ಯಾಕೆಂದ್ರ ರೇ ಹೆಂಗಿತ್ರಿ ಅದು, ಒಂದ್ ಪವರ್ ಹೆಂಗಿತ್ರಿ. ದಚ್ಚು ಕಿಚ್ಚ ಅನ್ನೋದು ಅವ್ನ್ ಸ್ಯಾಂಡಲ್ವುಡ್ ನ ಅಲ್ಲಾಡ್ಸೋ ತರದಲ್ಲಿ ಇದ್ದಿದ್ದಂತ ಒಂದು ಹೆಸರು ಅದು. ದಚ್ಚು ಕಿಚ್ಚ, ದಚ್ಚು ಕಿಚ್ಚ, ದಚ್ಚು ಕಿಚ್ಚ ಅಭಿಮಾನಿಗಳ ಬಳಗ, ದಚ್ಚು ಕಿಚ್ಚ ಫ್ಯಾನ್ಸ್ ಫಾರ್ ಎವರ್, ದಚ್ಚು ಕಿಚ್ಚ ಹ್ಯಾಶ್ ಟ್ಯಾಗ್. ಹೆಂಗಿತ್ತಾಗ ಅದು ಶೇಕ್ ಆಗೋದ್ ಹಂಗೇನೆ. ಇದನ್ ಕೇಳಿದ್ರೆ ಏನೋ ಅವರ ಒಂದು ಪರ್ಸನಲ್, ಅವರಿಬ್ರು ಮನಸ್ಥಿತಿಗಳು, ಏನೋ ಕೆಟ್ಟ ಕಾಲ ಇತ್ತು. ಆ ಒಂದು ಸನ್ನಿವೇಶದಲ್ಲಿ ಏನೋ ಒಂದು ಆಗಿದೆ. ಸೊ ಇವತ್ತಿಗೂ ಕೂಡ ದರ್ಶನ್ ಅವರು ಸುದೀಪ್ ಅವರು ಒಬ್ರಿಗೊಬ್ರು ಅಂದ್ರೆ ಅವ್ರು ಇವ್ರು ಯಾವತ್ತು ಬಿಟ್ಕೊಂಡ್ ಕೊಟ್ಟಿಲ್ಲ. ದರ್ಶನ್ ಅವರು ಸುದೀಪ್ ಅವರು ದರ್ಶನ್ ಅವ್ರನ್ನ ಯಾವತ್ತು ಬಿಟ್ಕೊಂಡ್ ಕೊಟ್ಟಿಲ್ಲ. ಅವ್ರಿಬ್ರು ಬಾಂಡಿಂಗ್, ಅವ್ರು ಎಷ್ಟೇ ದೂರ ಇದ್ರು ಕೂಡ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಅವ್ರಿಬ್ರು ಮತ್ತೆ ಮುಂದೆ ನಿಂತ್ಕೊಂಡ್ರೆ ಎಂತ ಸಿನಿಮಾಗಳನ್ನ ಕೊಡ್ಬಹುದು. ಅವ್ರಿಬ್ರು ಜೊತೆಯಾಗಿ ನಿಂತ್ಕೊಂಡ್ರೆ ಸ್ಯಾಂಡಲ್ವುಡ್ ಅನ್ನೋದು ಯಾವ ಲೆವೆಲ್ಗೆ ನಿಂತ್ಕೊಳ್ಳುತ್ತೆ ಅಂತ ಅನ್ಬಿಟ್ಟು ಹಂಗೆಲ್ಲ ಗೊತ್ತಿದ್ದು, ಹಂಗೆಲ್ಲ ಇದನ್ ಮಾಡಿ ಯಾರನ್ನ ಮೆಚ್ಚೋ ಅಂತದಕ್ಕೋಸ್ಕರ ಈ ತರ ಎಲ್ಲ ಮಾಡ್ಬೇಕು ನೀವು? ಅಲ್ಲ ನಾನು ಇವಾಗ ಮೆಚ್ಚೋದಿರ್ಲಿ, ನನಗೆ ಒಂದ್ ಬರ್ತಕ್ಕಂಥದ್ದು ಒಂದ್ ಮಾತು. ಅಲ್ಲ ಇವಾಗ ಕೇಕ್ ಮೇಲೆ ಬರಿಸ್ತಾ ಇದೀನಿ ಅಂದಾಗ ಇವರು ಕಿಚ್ಚ ಸುದೀಪ್ ಅವ್ರಿಗೆ ತುಂಬಾ ಆಪ್ತರು, ಆಯ್ತಾ? ಕಿಚ್ಚ ಸುದೀಪ್ ಅವ್ರಿಗೆ ಏನೇನ್ ಕಾಂಟ್ರವರ್ಸಿಗಳಿದೆ, ಇದು ನನಗೆ ಈ ರೀತಿ ಬರ್ಸಿದ್ರೆ ಏನಾಗತ್ತೆ ಅನ್ನೋ ಚಿಕ್ಕ ಪರಿಜ್ಞಾನ ಬೇಡವಾ? ಇಂಥವ್ರು ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಕಳಂಕ ಅಂತಂದ್ರೆ ನಿಜವಾಗ್ಲೂ ಏನೋ ಒಂದ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಶ್ರಮ ಪಟ್ಟಿರ್ತಾರ. ಅವ್ರೇನ್ ಪುಕ್ಷಟೆ. ಈಗ ಪ್ರದೀಪ್ ಅನ್ನೋರು ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಅಲ್ವಾ? ಹಿಂಗೆಲ್ಲ ಅಲ್ಲ, ಈ ತರ ಮಾಡೋದ್ರಿಂದ ಒಂದಾದ್ರೆ ಅವರು ಕೂಡ ಶ್ರಮ ಪಟ್ಟಿರ್ತಾರೆ. ನಿಜವಾಗ್ಲೂ ಯಪ್ಪ ನನ್ಗೆ ಯಾರು ಅಂತ ಗೊತ್ತಿರಲಿಲ್ಲ. ನನಗೆ ಈ ವಿಡಿಯೋಗಳು ನೋಡಿ ಆಕ್ಚುಲಿ ನನಗೆ ಏನ್ ಗೊತ್ತಾ, 2 ದಿವಸದಿಂದ ನಡೀತಾ ಇದೆ, ನನ್ಗೆ ಗೊತ್ತೇ ಇಲ್ಲ. ಆಕ್ಚುಲಿ ನೆನ್ನೆ ಟಿವಿ ಹಾಕಿ ನೋಡ್ತೀನಿ, ಒಂದು ಟಿವಿಲಿ ಇದು ಮ್ಯಾಟರ್ ಬರ್ತಾ ಇದೆ. ಈ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆಯಾ ಇದು ಮ್ಯಾಟರ್ ಅಂದ್ಬಿಟ್ಟು ಆಮೇಲೆ ವಿಡಿಯೋಗಳೆಲ್ಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಯಪ್ಪ ಏನಿದು ಅಂತ ಅನಿಸ್ಬಿಡುತ್ತೆ ನನಗೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಕೆಲವು ಎಲ್ಲ ಕಳಿಸಿದಾರೆ, ನಾನು ಸಿಕ್ಕಾಪಟ್ಟೆ ಗ್ರೂಪ್ ಗಳಿದೆ ನೋಡಿರ್ಲಿಲ್ಲ.
ಅಲ್ಲೋಗಿ ನೋಡಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಅಭಿಮಾನಿಗಳಂತೂ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಫ್ಯಾನ್ಸ್ ವಾರ್ ಅನ್ನೋದು ಎಷ್ಟು ನೋವಾಗತ್ರಿ, ಎಷ್ಟು ನೋವಾಗತ್ತೆ ಹೇಳಿ. ಅದು ಆ ವಿಚಾರ ಕೇಳಿದ್ರೆ ಒಂಥರ ಏನಪ್ಪ ಹಿಂಗ ಆಗೋಗ್ಬಿಡ್ತಾ. ಯಾಕೆ ಹಂಗಾರ ಏನ್ ದರ್ಶನ್ ಅವ್ರ ಸಿನಿಮಾ ಮಾಡಲ್ವೇನ್ರಿ ನಿಮ್ ಪ್ರಕಾರ? ರೇ ಚಾಲೆಂಜ್ ಮಾಡಿ ಹೇಳ್ತೀನಿ ಕೇಳಿ, ಡೆವಿಲ್ ಬರುತ್ತೆ, ಬಂದಾಗ ತಡ್ಕೊಂತೀರಾ ನೀವು? ಆ ಒಂದು ಆರ್ಭಟ ನೋಡ್ತೀರಾ ನೀವು? ಅಲ್ಲ ಇವರು ಇವತ್ತು ಒಬ್ಬ ನಟನ ಈ ತರ ಈ ಪರಿಸ್ಥಿತಿಲಿ ಇದಾರೆ, ಆದ್ರೆ ಸಾಂತ್ವನ ಹೇಳುವಂತ ಒಂದು ಕೆಲಸ ಮಾಡ್ಬೇಕು. ಇಲ್ಲ ಆಗಲ್ಲ ನಮ್ ಕೈಲಿ ಅಂತಂದ್ರೆ ಸುಮ್ಮನೆ ಇದ್ದು ಬಿಡ್ಬೇಕು. ಅವ್ರ ಬಗ್ಗೆ ಇದನ್ ಮಾಡಬಾರ್ದು. ಅಲ್ಲ ಇವತ್ತು ಬಾಸಿಸಂ ಕಾಲ ಮುಗ್ದೋಯ್ತಂತೆ. ಇವತ್ತು ಈ ಅಪ್ಪ ಅದನ್ನ ಬರ್ದಿದ್ದಾನೆ, ಈ ರೀತಿ ಪೋಸ್ಟ್ ಮಾಡಿದ್ದಾನೆ, ಈ ರೀತಿ ಒಂದು ಕಾಂಟ್ರವರ್ಸಿ ಮಾಡಿಟ್ಟಿದ್ದಾನೆ. ನೆಕ್ಸ್ಟ್ ಡೆವಿಲ್ ಬಂದಾಗ ಇದನ್ನೇ ಫಾಲೋ ಮಾಡ್ತಾರೆ ಡಿ ಬಾಸ್ ಅಲ್ವಾ? ಅದಕ್ಕೆ ತೋರಿಸ್ಕೊಂಡ್ ಕೊಟ್ಟವ್ರು ಯಾರು? ಅಡಿಪಾಯ ಹಾಕೊಂಡ್ ಕೊಟ್ಟವ್ರು ಯಾರು? ಈತ. ಆಕ್ಚುಲಿ ನಿಜವಾಗ್ಲೂ ನಮ್ಗೆಲ್ಲ ಏನ್ ಅನಿಸ್ತಾ ಇತ್ತು ಗೊತ್ತಾ, ಇನ್ನೇನು ಡಿ ಬಾಸ್ ಅವರು ಕಿಚ್ಚ ಅವರು ಒಂದ್ ಆಗ್ಬಿಡ್ತಾರೆ. ಸತ್ಯವಾಗಿ ಗೌಡ್ರೆ, ನಮ್ಗೆ ಎಷ್ಟು ಇದಿತ್ತು ಅಂತಂದ್ರೆ ಅದ್ರಲ್ಲೂ ಕೆಲವು ಟ್ರೋಲ್ ಪೇಜಸ್ ಗಳೆಲ್ಲ ನಮ್ಮ ಸುದೀಪಣ್ಣ ಅವರ ತಾಯಿ ತೀರ್ಕೊಂಡಾಗ ಒಂದು ಕೆಲವು ಪೋಸ್ಟ್ ಗಳು ಬರುತ್ತೆ. ಓಕೆನಾ? ಏನು ಸುದೀಪ್ ಅವರ ತಾಯಿಯ ಒಂದು ವಿಷಯ ತಿಳಿದ ತಕ್ಷಣ ಸಾಂತ್ವನ ಹೇಳ್ಬೇಕು ಅಂತ ಅನ್ಬಿಟ್ಟು ಕಾತುರದಿಂದ ಕಾಯ್ತಾ ಇರುವ ಡಿ ಬಾಸ್ ಅಂತ ಅನ್ಬಿಟ್ಟು ಈ ತರ ಎಲ್ಲಾನ ಕೆಲವು ಪೋಸ್ಟರ್ಗಳನ್ನ ನೋಡಿ ಎಷ್ಟು ನಮ್ಗೆ ಆ ನೋವಿದ್ರು ಕೂಡ ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇರ್ತಿತ್ತು. ಅಪ್ಪ ಏನ್ ಗುರು, ಸ್ಯಾಂಡಲ್ವುಡ್ ನಲ್ಲಿ ಇವೆರಡೂನು ಆನೆಗಳು, ಇವೆರಡು ಒಂದು ಆನೆ ಒಂದ್ ಸಿಂಹ ಎರಡು ಒಂದಾಗ್ಬಿಟ್ರೆ ಏನ್ ಗುರು ಹಿಡಿಯಕ್ ಆಗತ್ತಾ ಗುರು ಯಾರಾದ್ರೂನು? ಕಾಡ್ನ ಇವ್ರೇ ಆಳ್ಬಿಡ್ತಾರೆ ಗುರು. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಈ ಆಳ್ತಾ ಇರೋವ್ರೆ ಇವ್ರಿಯೋ, ಅರ್ಥ ಆಯ್ತಾ? ಅದು ಬೇರೆ ಬೇರೆ ವಿಚಾರ. ಆದ್ರೆ ನಿಂತ್ಕೊಂಡ್ಬಿಡ್ತಾರೆ ಗುರು ಇವರು. ಹೆಂಗೋ ಒಂದಾಗ್ತಾರಪ್ಪ, ಹಿಂಗಾದ್ರೂ ಒಂದಾಗ್ತಾರಲ್ಲ ಆದಷ್ಟು ಬೇಗ ಅನ್ನೋ ಖುಷಿ ವಿಚಾರಗಳನ್ನ ಅಭಿಮಾನಿಗಳು ಎಷ್ಟೋ ನಮ್ಮಂತ ಲಕ್ಷಾಂತರ ಕೋಟಿಯಂತರ ಜನ ಅಭಿಮಾನಿಗಳು ಅಂದ್ಕೊಂತಾ ಇರ್ತಕ್ಕಂಥದ್ದು. ಸುದೀಪಣ್ಣ ದರ್ಶನ್ ಅವರು ಇಬ್ರು ಒಂದಾಗ್ಬೇಕು, ಆದಷ್ಟು ಬೇಗ ಅವರು ಸಿನಿಮಾ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವರು ಒಂದು ಏನಂತಾರೆ ಇಬ್ರು ಜೊತೆಗೆ ಓಡಾಡ್ತಾ ಇದ್ರು, ಅದ್ರ ಕಿಕ್ಕೆ ಬೇರೆ ಗುರು, ಆ ಕಿಕ್ಕೆ ಬೇರೆ. ಅಂತದ್ಕೆಲ್ಲ ತರ ಅಂದ್ಕೊಂಡ್ಬಿಟ್ಟು ನಾವೆಲ್ಲ ಅಂದ್ಕೊಂತಾ ಇರುವಂತ ಸಮಯದಲ್ಲಿ ನಿಮ್ಮಂತವ್ರು ಮಾಡೋ ಒಂದೊಂದು ಎಡವಟ್ಗಳಿಂದನ ಮತ್ತೆ ಅಭಿಮಾನಿಗಳು, ಫ್ಯಾನ್ಸ್ ವಾರ್ಗಳು, ಇನ್ನೊಂದು ಮತ್ತೊಂದು ಮಗ್ದೊಂದು ಎಲ್ಲಾನು ಸೃಷ್ಟಿ ಮಾಡೋರು ನಿಮ್ಮಂತವ್ರು. ಏಂತಕ್ರಿ ಈ ತರ ಎಲ್ಲ ಇದನ್ ಮಾಡ್ಬೇಕು ನೀವು? ಯಾರನ್ನ ಮೆಚ್ಚಿಸ್ಬೇಕ್ರಿ ನೀವು? ನೋಡಿ, ಇನ್ನೊಂದ್ ಮ್ಯಾಟರ್ ಹೇಳ್ಬಿಡ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಒಂದ್ ವೇಳೆ ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ದೇನೋ ಬಾಸ್ ಕಾಲ ಮುಗೀತು ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಅದು ತಪ್ಪು. ನಿಜವಾಗ್ಲೂ ಸ್ಟಾರ್ಟ್ ಆಗ್ತಾ ಇರೋದ ನಿಜವಾಗ್ಲೂ ಅಸಲಿ ಬಾಸ್ ಅನ್ನೋದು ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಹೌದು, ಆಯ್ತಾ? ಈಗಿನಿಂದ ಇತ್ತೀಚಿನ ದಿನಗಳಿಂದ ಮುಂದಿನ ದಿನಗಳಿಂದ ಸ್ಟಾರ್ಟ್ ಆಗುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ಏನು ಡಿ ಬಾಸ್ ಅವರನ್ನ ಗಂಡು ಮಕ್ಕಳು ಮಾತ್ರ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಎಲ್ರು ಬಾಸ್ ಬಾಸ್ ಅಂತ ಓಡಾಡ್ತಾ ಇದ್ರು. ಆದ್ರೆ ಡಿ ಬಾಸ್ ಅವರು ಇವಾಗ ಏನ್ ಜೈಲಿಗೆ ಹೋಗಿ ಹೊರಗಡೆ ಬಂದ್ರು, ಈಗ ಇರ್ತಕ್ಕಂತ ಇಮೇಜೇ ಬೇರೆ ಹೆಣ್ಣು ಮಕ್ಕಳ ದೃಷ್ಟಿಕೋನದಲ್ಲಿ. ಅದನ್ನ ಅರ್ಥ ಮಾಡ್ಕೋಬೇಕು ತಾವು. ಹೆಣ್ಣು ಮಕ್ಕಳ ದೃಷ್ಟಿಕೋನದಲ್ಲಿ ಈಗ ಡಿ ಬಾಸ್ ಅವ್ರು ದೇವರಾಗ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಕರ್ನಾಟಕದಲ್ಲಿ ಡಿ ಬಾಸು ಅಂದ್ರೆ ಕ್ರೇಜ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೀವೇನು ಗೊತ್ತಿದ್ದೋ ಗೊತ್ತಿಲ್ದೇನೋ ಹಾಕ್ಬಿಟ್ಟಿದ್ದೀರೋ, ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೋ ಗೊತ್ತಿಲ್ದೇನೋ ಹಾಕೋದಕ್ ಸಾಧ್ಯನೇ ಇಲ್ಲ ಬಿಡಿ. ಹಂಗ್ ಗೊತ್ತಿದ್ದೋ ಹಾಕಿದ್ರೆ ಏನ್ ಅವ್ರೇನ್ ಎಡ್ರ ಪೆದ್ರ ಅವರು ಅಥವಾ ಸ್ಯಾಂಡಲ್ವುಡ್ ಗಂಧಗೋಳಿ ಗೊತ್ತಿಲ್ಲ ಸಮರ್ಥಿಸ್ಕೊತಾ ಇದಾರೆ ಅವರು. ಅದು ಬೇರೆ. ನಾವು ಬರೀ ಸುದೀಪ್ ಅವ್ರ ಬಗ್ಗೆ ಮ್ಯಾಕ್ಸ್ ಬಗ್ಗೆ ಮಾತ್ರ ಹಾಕಿರೋದು, ನೀವೇ ತಪ್ಪಾಗಿ ತಿಳಿದುಕೊಳ್ತಾ ಇದೀರಿ. ಅದನ್ನ ಸಮರ್ಥಿಸ್ಕೊಂಡ ಕೆಲಸವನ್ನ ಮಾಡಿದ್ದಾರೆ, ಮಾಡ್ತಾ ಇದಾರೆ ಎಲ್ರು. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಡಿ ಬಾಸ್ ಅವರ ಕ್ರೇಜ್ ಅಂದ್ರೆ, ಆಯ್ತಾ? ಅದಕ್ಕೆ ಹೇಳಿದ್ದು ಇದ ಡಿ ಬಾಸ್ ಕ್ರೇಜ್ ಅಂತ ಅವರೇ ಬಾಯ್ ಮೇಲೆ ಬೆರಳು ಇಟ್ಕೋಬೇಕು. ಅದೇನೆ ಆ ರೀತಿ ಇರುತ್ತೆ. ಆದ್ರೆ ನೆಕ್ಸ್ಟ್ ಡೆವಿಲ್ ಸಿನಿಮಾ ಬಂದಾಗಂತೂ ನಿಜವಾಗ್ಲೂ ಇದಕ್ಕೆಲ್ಲದಕ್ಕೂ ಪ್ರತಿಕಾರ ತಿರ್ಸ್ಕತ್ತಾರೆ ಡಿ ಬಾಸ್ ಅಭಿಮಾನಿಗಳು. ನಾವ್ ಹೇಳಲೇಬೇಕಾಗಿಲ್ಲ ಗುರು, ನೀನ್ ಹೇಳ್ಕೊಡ್ತಾ ಇದೀಯ ಅಂತ ಅವ್ನು ಹೇಳ್ಬೋದು, ನಾವ್ ಹೇಳ್ಕೊಡ್ಬೇಕಾಗೇ ಇಲ್ಲ. ಇವಾಗ್ಲೇ ನೀನ್ ನಿಜವಾಗ್ಲೂ ನಿನ್ ನೋಡಿರ್ತಕ್ಕಂಥದ್ದು ಕೆಲವು ವಿಡಿಯೋಗಳು ನಿನಗ್ ಗೊತ್ತಿಲ್ದೇನೆ ಎಷ್ಟೋ ವಿಡಿಯೋಗಳು ಬಂದ್ಬಿಟ್ಟಿದೆ ನಿನ್ನ ವಿರುದ್ಧವಾಗಿ, ಆಯ್ತಾ? ಆಮೇಲೆ ನಿಜವಾಗ್ಲೂ ನಾನು ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವ್ ಹಾಕೊಡ್ತಾ ಇದ್ರ ನನ್ ಕೇಳ್ಬೋದು. ನೀವೆಲ್ಲ ನಾವ್ ಯಾರು ಹಾಕೊಡ್ತಾ ಇಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ. ಅವಶ್ಯಕತೆನೇ ಇಲ್ಲ ಸ್ವಾಮಿ, ಅಂತ ಅವಶ್ಯಕತೆಗಳು ನಮ್ಗಿಲ್ಲ. ಓಕೆನಾ? ಹೆಂಗ್ ಹತ್ತುರಿತೈತೆ ಅಂತ ಅನ್ಬಿಟ್ಟು ನೋಡಿ ಒಂದ್ಸರಿನಾ.
Actually, ಮಾಡಿದ್ದೊಂದೇ ಒಂದು ಕೇಕ್ ಮೇಲೆ ಒಂದ್ 800 1000 10,000 ಎಷ್ಟ ಕೊಟ್ಬಿಟ್ಟು ಒಂದ್ ಕೇಕ್ ತಗೊಂಡು ಹೋಗ್ಬಿಟ್ರಲ್ಲ. 5,000ನೇ ಆಗಿರ್ಲಿ 10,000ನೇ ಆಗಿರ್ಲಿ ಅದ್ ಎಷ್ಟಾದ್ರೂ ಇರ್ಲಿ, ಒಂದ್ ಕೇಕ್ ಮೇಲೆ ಬರ್ಸ್ಬಿಟ್ರಲ್ಲ. ಬರ್ಸಿದಾದ್ಮೇಲೆ ಯಾವ ತರ ಹತ್ಕೊಂಡು ಉರಿತೈತೆ, ಎಷ್ಟು ಮನಸ್ಥಿತಿಗಳಿಗೆ ಧಕ್ಕೆ ತರುವಂತ ಒಂದು ಕೆಲಸ ಮಾಡಿದ್ದೀರಿ ಅನ್ನೋದನ್ನ ನೋಡ್ಕೊಳ್ಳಿ ತಾವು. ಆಮೇಲೆ ಇನ್ನೊಂದ್ ಹೇಳ್ಬೋದು, ಈತನೇ ಆಗ್ಲಿ ಇರ್ಬೋದು, ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು, ಇವಾಗ್ಲೂ ಹೇಳ್ಬೋದು ಎಲ್ಲ ನೀವೇ ಎತ್ಕೊಡ್ತಾ ಇದೀರ ಅಂತ. ಸ್ವಾಮಿ, ಇದು ನಮ್ಗೆ 2 ದಿವಸದ ಹಿಂದೆನೆ ಆಗಿದೆ. ಆಕ್ಚುಲಿ ಗೊತ್ತಾಗಿರೋದು ನಮ್ಗೆ ಇವತ್ತು, ಅದು ಯಾವ ಮಟ್ಟಿಗೆ ಹತ್ತಿ ಉರಿದಿದೆ ಅಂತ ಗೊತ್ತಾಗಿರೋದು ನಮ್ಗೆ ಇವತ್ತು, ಆಯ್ತಾ. ಆಮೇಲೆ ಇನ್ನೊಂದು, ಇವಾಗಲೂ ಕೂಡ ಡಿ ಬಾಸ್ ಅಭಿಮಾನಿಗಳಿಗೆ ನಾವ್ ಹೇಳ್ತೀವಿ, ನೋಡ್ರಪ್ಪ, ಏನೋ ಗೊತ್ತಿದ್ದು ಗೊತ್ತಿಲ್ದೇನೋ ತಪ್ಪು ಮಾಡ್ಬಿಟ್ಟಿದ್ದಾರೆ ಅವರು. ನಾವು ಅವರಿಗೆ ಯಾವ್ದೇ ರೀತಿ ತಪ್ಪಾಗಿ ಬೈಯೋದು ಬೇಡ, ತಪ್ಪಾಗಿ ನಡ್ಕೊಳ್ಳೋದು ಬೇಡ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ನಮ್ ಬಾಸ್ ಗತಿ ಏನು, ನಮ್ ಬಾಸ್ ಸಿನಿಮಾ ಏನು ಅಂತ ನಾವು ಮುಂದೆ ತೋರ್ಸೋಣ, ಆಯ್ತಾ. ಇದನ್ನ ಡಿ ಬಾಸ್ ಅಭಿಮಾನಿಗಳಿಗೆ ಓಪನ್ ಆಗಿ ಇವತ್ತು ಹೇಳ್ತಾ ಇದೀನಿ. ನೀವು ಆಮೇಲೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಇವ್ರು ಹಾಕೊಟ್ಬಿಟ್ರು, ಇದರಿಂದ ಹಂಗಾಗೋಯ್ತು ಹಿಂಗಾಗೋಯ್ತು. ನಾವು ಇವತ್ತೇ ಹೇಳ್ತಾ ಇದೀವಿ ಡಿ ಬಾಸ್ ಅಭಿಮಾನಿಗಳಿಗೆ, ಎಲ್ರು ಶಾಂತವಾಗಿರೇ. ಮುಂದೆ ಸಿನಿಮಾಗಳ ಮುಖಾಂತರ, ಡಿ ಬಾಸ್ ಅವರ ಕ್ರೇಜ್ ಮುಖಾಂತರ ಇಂಥವ್ರಿಗೆ ಉತ್ತರ ಕೊಡೋಣ ಅಷ್ಟೇ ಅಲ್ವಾ. ಖಂಡಿತವಾಗಿ ಅಷ್ಟೇನೆ, ನಾನ್ ಕೇಳ್ಕೊಳ್ಳೋದು ಅಷ್ಟೇನೆ. ಯಾರೋ ಏನೋ ಅಂದ್ರು. ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ, ಇಂಥವ್ರಿಗೆಲ್ಲ ಕಾಲ ಉತ್ತರ ಕೊಡೋದು ತುಂಬಾ ಬೇಗ ಉತ್ತರ ಕೊಟ್ಬಿಡುತ್ತೆ. ಇಂಥವ್ರಿಗೆಲ್ಲ ಯಾರು ಉತ್ತರ ಕೊಡ್ಬೇಕಾಗಿಲ್ಲ, ಕಾಲ ಅನ್ನೋದಿದೆ, ಅದು ಉತ್ತರ ಕೊಟ್ಟೆ ಕೊಡುತ್ತೆ. ಇಂಥ ಒಂದು ಫ್ಯಾನ್ಸ್ ವರ್ಗಳನ್ನ ತಂದಿಕ್ತಾ ಇರುವಂತವ್ರನ್ನ ಯಾವನೇ ಆದ್ರೂನು ಅದಕ್ಕೆ ಒಂದಲ್ಲ ಒಂದಿನ ಕಾಲ ಉತ್ತರ ಕೊಟ್ಟೆ ಕೊಡುತ್ತೆ. ಇಂಥ ಮನೆ ಆಳ್ತನ ಅದು ಎಷ್ಟು ಫ್ಯಾಮಿಲಿಗಳಿಗೆ ಒಂದು ನೋವಾಗಿದೆ, ಎಷ್ಟು ಫ್ಯಾಮಿಲಿಯವರ ಒಂದು ಜೀವನ ಹಿಂಗಾಗೋಗ್ಬಿಡ್ತಾ. ಗುರು, ಇಷ್ಟು ನಮ್ ದರ್ಶನ್ ಅವ್ರನ್ನ ಈ ತರ ಹಾಕೊಂತ ಇದಾರ, ಹಿಂಗೆಲ್ಲ ತುಳಿತಾ ಇದಾರ. ಇನ್ನ ಹಾಸ್ಪಿಟ್ಲು ಮನೆ ಅಂತ ಓಡಾಡ್ತಾ ಇರುವಂತ ವ್ಯಕ್ತಿಗೆ ನೀವು ಆ ವ್ಯಕ್ತಿಗೆ ಹೇಳೇ ಇಲ್ಲ ಅಂತ ಅನ್ಬಿಡ್ತೀರಿ. ಬಾಸಿಸಂ ಕಾಲ ಮುಗೀತು. ಹೋಗ್ಲಿ, ಮ್ಯಾಕ್ಸಿಸಂ ಕಾಲ ಮುಗೀತು ಅಂತನಾದ್ರು ಅದ್ರಲ್ಲಿ ಎಲ್ಲಾದ್ರೂ ಹೇಳಿದಾರ? ಆ ಸಿನಿಮಾದಲ್ಲಿ ಯಾವ್ದ್ರಲ್ಲಾದ್ರೂ ಒಂದೇ ಒಂದು ಲೈನ್ ಅಲ್ಲಿ ಕಾಲ ಮುಗೀತು ಅಂತ ಅನ್ಬಿಟ್ಟು ಎಲ್ಲಾದ್ರೂ ವರ್ಡ್ಸ್ ಬಂದಿದ್ಯಾ? ಏನ್ರಿ, ನಾವು ಕುತ್ಕೊಂಡು ಸಿನಿಮಾ ನೋಡಿದೀವ್ರಿ. ಮತ್ತೆ ಹಂಗಂತ ಬಂದ್ಬಿಟ್ಟು ನಾವೇನ್ ಬ್ಯಾಡ್ ಆಗಿ ರಿವ್ಯೂ ಕೊಟ್ಟಿದೀವೇನ್ರಿ? ಎಷ್ಟೋ ಜನ ಸುದೀಪ್ ಅವ್ರ ಅಭಿಮಾನಿಗಳಿದ್ದಾರೆ ನಮ್ ಚಾನೆಲ್ಗಳಲ್ಲಿ. ಏನ್ರಪ್ಪ ಬ್ಯಾಡ್ ರಿವ್ಯೂ ಕೊಟ್ಟಿದೀವೇನ್ರಪ್ಪ ನಾವು? ಸುದೀಪ್ ಅವ್ರೆ ಅಂತಾನೆ ಅಲ್ಲ, ಯಾವ್ದೇ ಮಾರ್ಟಿನ್ ಸಿನಿಮಾ ಬಂತು ನೋಡಿ, ಮಾರ್ಟಿನ್ ಸಿನಿಮಾಗೂ ಕೂಡ ಪ್ರಚಾರ ಮಾಡ್ಲಿಲ್ವಾ ನಾವು? ನಿಜವಾಗ್ಲೂ ಮುರಳಿ, ಈ ಒಂದ್ ಮ್ಯಾಟರ್ ಎತ್ಕೊಂಡು ಅದನ್ನ ಹೇಳಲೇಬೇಕು. ಆಕ್ಚುಲಿ ಮ್ಯಾಕ್ಸ್ ಸಿನಿಮಾನ ನಾನು ನೋಡ್ದೆ, ಅದನ್ನ ನೋಡಿ ನಾನು ರಿವ್ಯೂ ಕೊಡ್ಬೇಕು ಅನ್ಕಂಡೆ. ಅದ್ರಲ್ಲಿ ಏನಾದ್ರು ನಾನು ತಪ್ಪಾದ್ರೆ ಹೇಳ್ಬಿಟ್ರೆ, ಒಂದು ಏನೋ ಅದ್ರಲ್ಲಿ ಏನಾದ್ರು ತಪ್ಪಿರೋ ತೆಗೆದು ಹೇಳ್ಬಿಟ್ರೆ, ಡಿ ಬಾಸ್ ಕಡೆಯವನು ಅದಕ್ಕೆ ಹಿಂಗ್ ಹೇಳ್ತಾವ ಅನ್ಕೊಬಿಡ್ತಾರೆ ಅನ್ಬಿಟ್ಟೆ ಅದಕ್ಕೆ ನಾನು ರಿವ್ಯೂ ಕೊಟ್ಟಿಲ್ಲ. ಇಲ್ಲ, ನಾನ್ ನೋಡ್ದೆ, ನನ್ಗೆ ಅಂತ ಏನ್ ತಪ್ಪು ಅನ್ನೋದೇನು ಕಾಣಿಸ್ಲಿಲ್ಲ. 2-3 ಸರಿ ನೋಡ್ದೆ. ಅಲ್ಲ, ಸಿನಿಮಾ ಚೆನ್ನಾಗಿದೆ, ನಮ್ಗೆ ಒಂದ್ಸರಿ ಸಿನಿಮಾ ಚೆನ್ನಾಗಿದೆ ಅನ್ನಿಸ್ತು ಅಂತಂದ್ರೆ ಒಂದ್ಸರಿ ನೋಡಿ ಸ್ಯಾಟಿಸ್ಫೈಡ್ ಆಗಲ್ಲ ಅಂತಂದ್ರೆ ಇನ್ನೊಂದ್ಸರಿ ಹೋಗಿ ನೋಡ್ತೀನಿ ನಾನು. ಸ್ಯಾಟಿಸ್ಫೈಡ್ ಅಂದ್ರೆ ಅರ್ಥ ಆಗ್ಲಿ ಅರ್ಥ ಆಗದೆ ಇರ್ಲಿ, ಯಾಕೆಂದ್ರೆ ಒಂದೊಂದು ರೂಪಾಯಿನೂ ಕೂಡ ಬಹಳ ಮುಖ್ಯ ಆಗಿರುತ್ತೆ ನಿರ್ಮಾಪಕರಿಗೆ. ನಮ್ದು 100 ರೂಪಾಯಿ ಎಲ್ಲೋ ಅದೇನೋ ಅಂತಾರಲ್ಲ, ಎಲ್ಲೋ ಕಳೆದು ಬಿಡ್ತೀವಿ, ಎಲ್ಲೋ ಹೋಗುತ್ತೆ. ಆ ರೀತಿ ತಪ್ಪಾಗ್ಬಿಡುತ್ತನೋ, ಆ ಸಿನಿಮಾ ಎಲ್ಲೇ ಹೊಡೆತ ಬಿದ್ಬಿಡ್ತದನೋ ಅಂದ್ಬಿಟ್ಟು ನಾವು ವಿಡಿಯೋನು ಮಾಡಿ, ನಾವು ವಿಡಿಯೋನು ಮಾಡಿ. ನಮ್ ಕನ್ನಡ ಸಿನಿಮಾಗಳು ಬೆಳಿಬೇಕು, ನಮ್ ಕನ್ನಡ ಸಿನಿಮಾ. ಅಲ್ಲ, ನಾನು ಅದ್ರ ಬಗ್ಗೆ ಪಾಸಿಟಿವ್ ವಿಡಿಯೋನೇ ಮಾಡಾಕಿದೀನಲ್ಲ. ಹೌದಲ್ಲ, ನಾವ್ ಈ ರೀತಿ ಕೆಲಸ ಮಾಡ್ತೀವಿ. ಇವ್ರು ನೋಡಿದ್ರೆ ಇಂಥದ್ದು ಮನೆ ಹಾಳು ಮಾಡೋ ಕೆಲಸಗಳು ಮಾಡ್ತಾರಲ್ಲ ಇವ್ರು ನೋಡಿದ್ರೆ ಈ ರೀತಿ ಬೆಂಕಿಗಳು ಇಟ್ಟು ದಗದಗ ಅಂತ ಉರಿಸ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಈ ತರ ಮಾಡ್ಬೇಕು ಏನೋಪ್ಪ, ಅದು ಅವ್ರಿಗೆ ಅರ್ಥ ಆಗ್ಬೇಕು. ಇರ್ಲಿ ಗೌಡ್ರೆ, ಈ ವಿಚಾರ ಮುಗ್ಸೋಣ. ಇದನ್ನ ಮಾತಾಡ್ತಾ ಹೋದ್ರೆ ನಿಜವಾಗ್ಲೂ ತುಂಬಾ ಅತಿರೇಕಕ್ಕೆ ಹೋಗ್ಬಿಡುತ್ತೆ, ಮನಸ್ಥಿತಿ ತುಂಬಾ ಕೆಟ್ಟ ಸ್ಥಿತಿಗೆ ಹೋಗ್ಬಿಡುತ್ತೆ, ಮೂಡೆ ಆಫ್ ಆಗುತ್ತೆ ನನಗೆ. ಎಸ್, ಥ್ಯಾಂಕ್ ಯು.